ಮಾಡ್ಕೊಂಡಿದ್ಯಾ ಅಲ್ವಾ? ಅವರ್ 5ನೇ ಟ್ರಿಪ್ ಜೊತೆಗೆ ಎಷ್ಟು ವರ್ಷದಿಂದ ಫ್ರೆಂಡ್ಸ್? ಎಷ್ಟು ವರ್ಷದಿಂದ ಗುರು? ಎಷ್ಟು ವರ್ಷದಿಂದ ಅಂತ ಎಷ್ಟೋ ವರ್ಷದಿಂದ ಕೌಂಟ್ ಮಾಡಿಲ್ಲ. ಎಷ್ಟೋ ವರ್ಷದಿಂದ 20 ಇಯರ್ಸ್ ಕಾಲೇಜಿಂದ ಪ್ರೈಮರಿಂದ ಜೊತೆಗಿದ್ದೀವಿ. ಸ್ಟಿಲ್ ಟುಗೆದರ್. ಸ್ನ್ಯಾಕಿಗೆ ನಿಲ್ಲಿಸಿದ್ದು ಏನಾದರೂ ತೊಗೊಳ್ಳೋಣ ಅಂತ ಹಾಗೆ ತೊಗೊಂಡು ಸೀದಾ ಹೊರಟು ಬಿಟ್ಟು ಹೊರಡೋಣ. ಲೆಟ್ಸ್ ಗೋ. ಇನ್ನು 28 ಕಿಲೋಮೀಟರ್ ಅಷ್ಟೇ. ಹೆಂಗೆ ಹೋಗೋಣ? ಸೀದಾ ಹಳಿಯಾರ್ ರೂಟು. ಬ್ರೋ ಇನ್ನೂ ಎಷ್ಟು ದೂರ ಬ್ರೋ? ಎಲ್ಲ ಲೆಫ್ಟ್ ಮುಂದೆ ಹೋಗಿ 300 ಮೀಟರ್ ಇದೆ. ಬ್ರೋ ಇನ್ನೂ ಎಷ್ಟು ದೂರ ಆಗತ್ತೆ ಬ್ರೋ? ಎಷ್ಟು ಕಿಲೋಮೀಟರ್ ಇದೆ ಮಚ್ಚ? ಇನ್ನೂ 20 ಕಿಲೋಮೀಟರ್ ಇದೆ. 20ನಾ? ಇನ್ನೂ 2:30 ರೀಚ್ ಆಗ್ಬೋದು ನೋಡಿ. 12:30 12:30. ನಾವೇ ಮತ್ತೆ ಬಂದಿದ್ದೀವಲ್ಲ ಇಲ್ಲಿ ಎಲ್ಲ ಬಂದಿದ್ದೀವಿ ಹೆಂಗ್ ಬರ್ತಾ ದೂದ್ಸಾಗರ್ ಹೋಗ್ಬೇಕಾದ್ರೆ ಇದು ಬಂದಿದ್ದೀವಿ ಬ್ರೋ. ಹೌದಾ? ಬೆಳ್ಳೂರು ಬೇಕರಿ. ಯಾವಾಗ ಟೈಮ್ ಬರುತ್ತೆ ಬ್ರೋ ನಿಮಗೆ ಮದುವೆ? ನಂಗೆ ಯಾಕೋ ಫ್ಯಾಮಿಲಿ ಟೆನ್ಷನ್ ಬ್ರೋ. ಒಳ್ಳೆ ಅತ್ತೆ ಮಾವ ಒಳ್ಳೆ ಹೆಂಡತಿ ಸಿಗ್ತಾರಂತ. ಇಂಥ ಜಾಬ್ ಇಟ್ಕೊಂಡು ನೀವು ಯಾಕೆ ಕೆಲಸ ಮದುವೆ ಆಗ್ತಾ ಇಲ್ಲ? ವೇಟಿಂಗಲ್ಲಿ ಇದ್ದೀರಾ? ಅದೇ ಏನು ಇದ್ರು ದುಡ್ಡಿರ್ಬೇಕು. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ. ಹೌದು ಬ್ರೋ, ಅದು ನಿಜ. ಬಟ್ ಕೆಲವೊಬ್ರು ಇರ್ತಾರೆ ದುಡ್ಡನ್ನ ನೋಡಲ್ಲ, ಗುಣನ ನೋಡ್ತಾರೆ. ಸೊ ಅವರು ಸಿಗ್ತಾರೆ ಅಂತ ನನ್ಗೆ ಕಾನ್ಫಿಡೆನ್ಸ್ ಇದೆ. ನನ್ನ ಗುಣ ನೋಡಿ ಓಕೆ ಮಾಡೋರು. ಆಯ್ತು. In 200 meters, your destination will be on the left. ಲೆಫ್ಟ್ ಅಂತ ಯಾವ್ದು ಬೋರ್ಡ್ ಕಾಣಿಸ್ತಾ ಇದೆ ನೋಡಿ. ಎಷ್ಟಿದೆ ಗ್ರೂಪ್? ವಾವ್, ಗೋಡೆ ಅಟ್ರಾಕ್ಟ್ ಆಗಿದೆ. ಇನ್ನು ಒಳಗಡೆ ಇನ್ನು ಹೆಂಗಿರ್ಬೋದು? Your destination is on the left. ಎಲ್ಲ ಇದೇನಾ? ಇದೆ. ಇದಾ ಸ್ಟೋನ್ ವುಡ್ ಇದೆ ತಾನೆ? ಇದೆ. ಆ ಕಡೆ ಮಾಡಿ ಬಿಡಿ ಮಗ. ವಿಡಿಯೋ ಮಾಡ್ತೀರಾ ಹೋಗಿದ್ದಲ್ಲ. ಚೆಕ್-ಇನ್ ನಿಮಿಷ. ಒಂದು ನಿಮಿಷ. ಗಣಿಗಾಂವ್ಕರ್ ಅಂತ ಇದೆ ನೋಡಿ, ಚೆಕ್ ಮಾಡಿ. ಗಣಿಗಾಂವ್ಕರ್ ವಿಡಿಯೋ ಮಾಡಿ. ಹಾಂ, ಚೆಕ್-ಇನ್ 2 ಗಂಟೆಗೆ. ಸೊ ಅಲ್ಲಿ ತನಕ ನಾವು ಇಲ್ಲಿ ಪ್ಲೇಸಸ್ ಎಲ್ಲ ನೋಡ್ತೀವಿ ಹೆಂಗಿದೆ ಅಂತ. ಬ್ರೋ ಚೆಕ್-ಇನ್ 2 ಗಂಟೆಗೆ ಅಂತೆ. ಏನು ಮಾಡೋದು ಅಲ್ಲಿ ತನಕ? ರೂಮ್ ರೆಡಿ ಇದೆ ಸರ್, ನೀವು ಚೆಕ್-ಇನ್ ಆಗ್ಬೋದು ಅಂತ ಹೇಳಿದ್ರು. ಸೊ ನಮ್ಮ ಬಂದು ಅಲ್ಲಿ ಸೈನ್ ಹಾಕಿ, ನಮ್ಮ ಪ್ಯಾಕೇಜಲ್ಲಿ ಫುಡ್ಡೆಲ್ಲ ಇರಲಿಲ್ಲ ನಾವು, ಸೊ ಎಕ್ಸ್ಟ್ರಾನೇ ಪೇ ಮಾಡಬೇಕಿತ್ತು. ದೇ ಆರ್ ಟೆಲ್ಲಿಂಗ್ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ. ಸೊ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನನಗೆ. ಆಮೇಲೆ ತಗೊಂಡೋಗೋಣ. ಆಯ್ತು ಸರ್, ಆಯ್ತು. ನಾನು ಹಿಂಗೆ ಇಟ್ಕೊಂಡು ಹೋಗ್ತೀನಿ.
ಸರ್ ಕೀ ಟೈಮ್ ಅಂತ ಕೇಳಿ ಇಲ್ಲೇ ಇರುತ್ತೆ ಓಕೆನಾ. ಪಿಕಪ್ ವೀಡಿಯೋ ಮಾಡ್ಕೊಂತಿರ್ಬೋದು, ಆಟೋ ಕೂಡ ಮಾಡ್ಕೊಂತಿರ್ಬೋದು. 2 ಆಲ್ಬೋರ್ಡ್ಸ್ ಇರುತ್ತೆ, 24/7 ರಿಫಿಲ್ಲಿಂಗ್ ಇರುತ್ತೆ. ಟಿವಿಗೆ ವೈಫೈ ಕನೆಕ್ಟಿವಿಟಿ ಇಲ್ಲ, ನಾರ್ಮಲ್ ಸೆಟ್ ಬಾಕ್ಸ್ ಇರುತ್ತೆ ಟಾಟಾ ಸ್ಕೈಗೆ. ಆಮೇಲೆ ಈವ್ನಿಂಗ್ ಚಂದ ಒಂದು ಫೋಟೋ ಶೂಟ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡಿ. ಸೊ ನೈಟ್ ಡಿನ್ನರ್ ಮಾಡಿ ಹಾಗೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಹಾಗೆ ಚೆಕ್ಔಟ್ ಆಗಿ ಹೊರಟ್ವಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬೇರೆ ಟಾಪಿಕ್ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.